ಕಲಿತಂಥ ಕನ್ನಡವನ್ನು ಬಳಸಿ ನಾನು ಕಾದಂಬರಿ ಬರೆದಿದ್ದೆ. ಕೊಳಲು .ಕಾಮಿಡಿ ಅಂತ ಒಂದು ಹಾಸ್ಯ ಪ್ರಹಸನ ಅದು. ನಾನು ಮತ್ತು ಯಶವಂತ್ ಸರ್ದೇಶ್ ಪಾಂಡೆ ಅವರು ಮಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ. ಸ್ವರದ ಥರನೇ ಸಾರಿಕಾ ಬಂದರು. ನಾನು ನನ್ನ ಸೆಮಿಸ್ಟರ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೆ. ಸೊ ಅಲ್ಲಿ ನಮ್ಮ ಮೊದಲ ಭೇಟಿ. ಮೊದಲನೇ ಸ್ವರ ಷಡರ್ಜಿ, ಮೊಟ್ಟ ಮೊದಲನೇ ಕಚೇರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವನು ನುಡಿಸ್ತಾ. ಗುರುವಾಗಿ ಹೇಗೆ ಈಗ, ಯಾಕೆಂದರೆ ಕಲೆನ ಮುಂದುವರಿಸಬೇಕು. ಆ ವಾತಾವರಣದಿಂದ ನಮಗೇನು ಸಂಗೀತ ಬಂತು ಅದು ಜನಕ್ಕೆ ತಲುಪಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಮಾರು ಜನ ಜೊತೆ ನೀವು ನಂತರ ಜುಗಲ್ಬಂದಿ ಮಾಡಿದ್ದೀರಿ. ಕಿರಿಯರ ತುಂಬ ಹೆಸರು ಮಾಡಿರೋರು, ಫ್ಲೂಟ್ನಲ್ಲಿ ಇರ್ಬೋದು, ಶಶಾಂಕ್ ಇರ್ಬೋದು, ಮತ್ತು ಇಲ್ಲಿ ಪ್ರಾಣೇಶ್ ಜೊತೆ ನಿಮ್ಮ ಜುಗಲ್ಬಂದಿಗಳು, ಮತ್ತು ಈಗ ರೀಸೆಂಟಾಗಿ ಮೇವುಂಡಿ ಅವ್ರ ಜೊತೆ ತುಂಬ ಮಾಡ್ತಿದ್ದೀರಿ. ಎಲ್ಲನೂ ಒಂದು ರೀತಿ ಯಶಸ್ವಿಯಾಗಿ ಹೋಗ್ತಾ ಇದೆ. ಅದು ಸಂಗೀತದ ಬಲ ಅಂತ ಕಾಣುತ್ತೆ. ಮತ್ತು ಸಂಗೀತದ ಮೇಲಿರೋ ನಮಗೆ ಒಂದಿನ ಇಷ್ಟೇ, ಖಂಡಿತ ಅದು ದಾರಿ ತೊಗೊಂಡು ಹೋಗ್ತಾ ಇದೆ. ಹೌದು ಹೌದು ಅಲ್ವಾ? ಹೌದು. ಅಂದರೆ ಅದು ನಾನು ಇಲ್ಲಿ ಬಹಿರಂಗವಾಗಿ ನಾನು ಹೇಳೋಕ್ಕೆ ತುಂಬ ಹೆಮ್ಮೆಯಿಂದ ಹೇಳೋದೇನೋ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವನ್ ಚೆನ್ನೈದ ಕೆಲವು ಸಂಗೀತಗಾರರ ಜೊತೆ ನಾನು ಜುಗಲ್ಬಂದಿ ಮಾಡುವಾಗ, ಈಗ ಅಭಿಷೇಕ್ ರಘುರಾಮ್ ಆಗಿರ್ಬೋದು, ಕುಮ್ರೇಶ್ ಅವರಾಗಿರ್ಬೋದು, ಜಯಂತಿ ಅವರಾಗಿರ್ಬೋದು, ಇವ್ರ ಜೊತೆ ಎಲ್ಲ ನಾನು ಮಾಡುವಾಗ ಅವರು ಮೈಕಲ್ ಕೂಡ ಹೇಳಿದ್ದಾರೆ, ನಿಮ್ಮಂಥ ಹಿಂದೂಸ್ತಾನಿ ಕಲಾವಿದರನ್ನ ನಾವು ನೋಡಲಿಲ್ಲ. ಅಂದರೆ ಹೂ ಹ್ಯಾಸ್ ಅ ಸೆನ್ಸಿಬಿಲಿಟಿ ಆಫ್ ಕರ್ನಾಟಿಕ್ ಬೇಕಾರಿ. ಈಗ ರಾಗ ತಾನ ಪಲ್ಲವಿ ಅಂದರೆ ಪ್ರಾಪರ್ ಆಗಿ ಅದೆಲ್ಲ ನಿಮಗೆ ಕ್ರೆಡಿಟ್ಸ್ ಅಲ್ರಿ. ಯಾಕೆಂದರೆ ಅದರ ಇನ್ಸೈಟ್ಸ್ ನೀವೇ ಕೊಟ್ಟಿರೋದು. ಅದನ್ನು ತಿಶ್ರದಲ್ಲಿ ನುಡಿಸೋದು, ಪಲ್ಲವಿಯನ್ನು ಮೂರು ಕಾಲ ನುಡಿಸೋದಾಗಲಿ, ಅಥವಾ ಆ ಪಲ್ಲವಿನ ಅರ್ಥ ಮಾಡ್ಕೊಂಡು ಅದಕ್ಕೆ ಪುರೋತ್ತಮ ಥರ ಬರೋದಾಗಲಿ, ಆ್ಯಂಡ್ ಆ ಸಾಹಿತ್ಯನ ಅರ್ಥ ಮಾಡಿಕೊಂಡು ಆ ರೀತಿ ಸ್ವರಗಳನ್ನ ಹಾಕೋದು, ಇದೆಲ್ಲನೂ ಅವ್ರ ಜೊತೆ. ಸೊ ದೇ ಆರ್ ವೆರಿ ಕಂಫರ್ಟೇಬಲ್. ನಿಮ್ಮ ಜೊತೆ ಮಾಡೋದಕ್ಕೆ ಖುಷಿ. ಅಂದರೆ ವಿ ಕ್ಯಾನ್ ಆ್ಯಕ್ಚುಲಿ ಜೆಲ್. ಆವಾಗ ಎರಡು ಪದ್ಧತಿಗಳನ್ನ ಹತ್ತಿರ ತಗೊಳ್ಬೋದು. ಆಮೇಲೆ ಅಷ್ಟೇ ಡಿಫ್ರೆನ್ಸು ತೋರಿಸ್ಬೋದು. ಇವಾಗ ಒಂದೊಂದು ಏನಾಗುತ್ತೆ, ಎರಡೂ ಒಂದೇ ಆಗ್ಬಿಡುತ್ತೆ ಎಷ್ಟೋ. ಹಾಗಿಲ್ಲದೆ ವ್ಯತ್ಯಾಸಗಳೂ ಇರಬೇಕು. ಜುಗಲ್ಬಂದಿ ಆಗೋದು ಹಾಗೆ ಎಲ್ಲರೂ ಸೇಮ್ ಆಗಿಬಿಟ್ರೆ ಅದು ದ್ವಂದ್ವ ಆಗ್ಬಿಡುತ್ತೆ. ಅಂದರೆ ಅದು ಇದೆ. ನಾನು ಬೇರೆಯವ್ರ ಜೊತೆ ನುಡಿಸುವಾಗ ಅವರ ಯೋಚನೆಗಳೇನಿದೆ, ಅವರು ಕಂಪೋಸ್ ಮಾಡೋದಾಗಲಿ ಅಥವಾ ಅವ್ರ ಮನೋಧರ್ಮ, ಅವರು ಹೇಗೆ ಆ ರಾಗವನ್ನು ಹೇಗೆ ಅದನ್ನು ನೋಡ್ತಾರೆ, ಅದನ್ನು ಹೇಗೆ ಅವರು ಗಿವನ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಕಮ್ಮಿ ಸಮಯದಲ್ಲಿ ಹಾಡೋದಾದರೆ ಆಲಾಪನೆ ಹೇಗೆ ಮಾಡ್ತಾರೆ, ಈ ಥರದ್ದೆಲ್ಲ ವಿಷಯಗಳನ್ನ ಜುಗಲ್ಬಂದಿಯಲ್ಲಿ ಒಂದ್ಸತಿ ಕಲಿಯೋಕ್ಕೆ ಅವಕಾಶ. ಹೌದೌದು. ಸಾಮಾನ್ಯವಾಗಿ ನಮ್ಮ ದಕ್ಷಿಣಾದಿಯಲ್ಲಿ ಕ್ವಿಕ್ಕಾಗಿ 2-3 ನಿಮಿಷಕ್ಕೆ ರಾಗ ಒಂದು ಅಂದರೆ ಪೂರ್ತಿ ಚಿತ್ರ ಬರುತ್ತೆ. ಹೌದು. ಆ ಥರ ಏನು ನಿಷಾದದಿಂದ ಶುರು ಮಾಡಿ ಅಷ್ಟು ಟೈಮ್ ಇರೋಲ್ಲ ಒಂದೊಂದು ಸಾರಿ. ಹೌದು ಹೌದು. ಒಂದು ಮೈನ್ ಐಟಮ್ಗೆ ಆ ಟೈಮ್ ಇರ್ಬೋದು, ಇನ್ನೆರಡು ಐಟಮ್ಗೆ ಹೌದು ಸಾಮಾನ್ಯ ಎಲ್ಲೋ ಹೊಟ್ಟೋಗುತ್ತೆ ಟೈಮ್. ಕರೆಕ್ಟ್. ಅದೆಲ್ಲ ಜಯಿಸ್ಕೊಂಬಂದಿದ್ದೀರಿ. ಬರವಣಿಗೆ ಯಾವಾಗ ಬಂತು? ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಹೇಳಿದ್ರಿ ಮುಂಚೆನೇ ನೀವು ಕೆಲವು ಶಾಯರಿಗಳು, ಹಿಂದಿನಲ್ಲಿ ಕವನಗಳು ಬರಿತಾ ಇದ್ರಿ. ಅದರ ಒಂದು ಕಾದಂಬರಿಯಾಗಿ ನಿಮ್ಮ ಪುಸ್ತಕನೂ ಬಂತು. ಅದಕ್ಕೆ ನಾನು ಆ ಕಾದಂಬರಿಯಲ್ಲೂ ಮುಖಪುಟದಲ್ಲೇ ಬರೆದಿದ್ದೀನಿ. ಈ ಕಾದಂಬರಿ ಬರೀಲಿಕ್ಕೆ ಮುಖ್ಯ ಕಾರಣನೇ ಕೋವಿಡ್. ಅವಾಗ ಬೇರೆ ಏನು ಮಾಡೋಕ್ಕೆ ಅವಕಾಶ ಇರಲಿಲ್ವಲ್ಲ. ಸೊ ನಾನು ಆ್ಯಂಡ್ ಅಫ್ಕೋರ್ಸ್ ಈ OTTಗಳನ್ನ ನೋಡಿದಾಗ ಶಾಸ್ತ್ರೀಯ ಸಂಗೀತ ಸಂಬಂಧಪಟ್ಟದ್ದು ಯಾವ ಕಥೆನೂ ಇಲ್ವಲ್ಲ. ಎಲ್ಲ ಕಡೆ ಬರೀ ಕ್ರೈಮು ಮತ್ತು ಪೊಲಿಟಿಕಲ್ ಇಶ್ಯೂಸು ಬರೀ ಇವೇ ನೋಡೋಕ್ಕೆ ಸಿಗುತ್ತೆ. ಈ ಥರದ ಕಲೆಗೆ ಸಂಬಂಧಪಟ್ಟಂಥ ಅಥವಾ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟಂಥ ಯಾವ ಕಥೆಗಳು ಇಲ್ವಲ್ಲ ಅಂತ ಒಂದು ಕೊರಗಿತ್ತು. ಜೊತೆಗೆ ಇನ್ನೊಂದು, ನಮ್ಮ ಯುವಕರನ್ನ ನಾವು ನೋಡಿದಾಗ, ಯಂಗ್ಸ್ಟರ್ಸ್ನ ನೋಡಿದಾಗ, ಇಮ್ಮೆನ್ಸ್ಲಿ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸು ಬರೀ ಸಿನಿಮಾ ಸಂಗೀತಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಳ್ತಾ ಇದ್ದಾರೆ ತಮ್ಮನ್ನು ತಾವುಗಳು. ಶಾಸ್ತ್ರೀಯ ಸಂಗೀತ ಕಲಿತು ಅದನ್ನು ತಮ್ಮ ಟ್ಯಾಲೆಂಟನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ದೆ ಆಗಿನ ಸಮಯದಲ್ಲಿ ಎಲ್ಲ ರೀಲ್ಸ್ ಮಾಡ್ತಾಯಿದ್ರು, ಬರೀ ಕವರ್ ವರ್ಷನ್ಸ್ ಅಂತ ಆ ಹಾಡುಗಳು. ಆವಾಗ ನಂಗೆ ಅನಿಸ್ತು, ಇವರೆಲ್ಲರಿಗೂ ಒಂದು ನಮ್ಮ ಶಾಸ್ತ್ರೀಯ ಸಂಗೀತದ ಮಹತ್ವ ಗೊತ್ತಾಗಬೇಕು ಅಂದರೆ ಏನೋ ಒಂದು ಸೀರಿಯಲ್ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ಸೀರಿಯಲ್ಗೋಸ್ಕರ, ವೆಬ್ ಸೀರೀಸ್ಗೋಸ್ಕರ ಬರೆದೆ ಅದನ್ನು ಚಾಪ್ಟರ್ ವೈಸು.
ಆಮೇಲೆ ಅನ್ನಿಸ್ತು ಇದನ್ನು ಕಾದಂಬರಿ ರೂಪದಲ್ಲಿ ಮಾಡೋಣ ಅಂತ. ನಾನು ಕನ್ನಡದಲ್ಲಿ ಆ್ಯಕ್ಚುಲಿ ಬರೆದಿಲ್ಲ, ಯಾಕೆಂದರೆ ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ನನ್ನ ವಿದ್ಯಾಭ್ಯಾಸ ಆಗಿರೋದು ಎಲ್ಲ ಕರ್ನಾಟಕದಿಂದ ಆಚೆನೆ. ಹಾಗಾಗಿ ನಾನು ಕಲ್ತಿರೋದು 8ನೇ ತರಗತಿಯಲ್ಲಿ. ಸೊ ನಾನು ಕನ್ನಡ ಪುಸ್ತಕ ಓದಿದ್ದು ಕಮ್ಮಿ, ನನಗೆ ಕನ್ನಡದ ಬರಹಗಾರರ ಬಗ್ಗೆ ತಿಳುವಳಿಕೆ ಕಮ್ಮಿ, ಸುಗಮ ಸಂಗೀತದ ಕ್ಷೇತ್ರ ಆಗಲಿ ಚಿತ್ರಗೀತೆಗಳಾಗಲಿ ನನಗೆ ಬಾಲ್ಯದಲ್ಲಿ ನಾನು ಜಾಸ್ತಿ ಕನ್ನಡ ಕೇಳೇ ಇಲ್ಲ, ಕೇಳಿದ್ದೆಲ್ಲ ಹಿಂದಿ ಇದೂನೇ. ಸೊ ನಾನು 95ರಿಂದ ಇಲ್ಲಿ 2019ವರೆಗೂ ಇಲ್ಲಿ ಬೆಂಗಳೂರಲ್ಲಿ ನಿಮ್ಮಗಳ ಒಡನಾಟದಲ್ಲಿ ಬೆಳೆದ ಮೇಲೆ ಜೊತೆಗೆ ಇಲ್ಲಿ ಕವಿಗಳ ಜೊತೆಗೆ ಇರೋದು, ಮತ್ತು ಆ ಸಂದರ್ಭಗಳಲ್ಲಿ ನಾನು ಕಲಿತಂಥ ಕನ್ನಡವನ್ನು ಬಳಸಿ ನಾನು ಕಾದಂಬರಿ ಬರೆದಿದ್ದು. ಜಯಂತ್ ಕಾಯ್ಕಿಣಿ ಅವ್ರಿಗೆ ಹೇಳಿದೆ ಈ ಥರ ಒಂದು ಬರೆದಿದ್ದೀನಿ ಸರ್ ಅಂತ. ಅವರು ನಾನೇನಂದೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಬರೆದಿದ್ದೀನಿ, ಯಾರಾದರೂ ನಿಮ್ಮ ಶಿಷ್ಯರಿದ್ದರೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿಸ್ಬೋದಾ ಅಂತ. ಅವರು ನೀ ಧಾರವಾಡ ಕನ್ನಡದಾಗ ಬರೆಯಲ್ಲ, ಅದಕ್ಕೆ ಯಾಕಷ್ಟು, ನಿನ್ನ ಮಾತೃಭಾಷೆ ಕನ್ನಡ ಅಂದಮೇಲೆ ನೀ ಧಾರವಾಡ ಕನ್ನಡದಾಗ ಬರೀ ಏನಾಗ್ತದೆ ನೋಡೋಣ ನೀ ಬರೀ ಅಂತ ಅವರೇ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಮತ್ತೆ ಪುನಃ ಎಲ್ಲ ಆ್ಯಂಡ್ ಆ ಕಥೆನೂ ಧಾರವಾಡದ ಪ್ರಾಂತದಲ್ಲಿರೋದ್ರಿಂದ ಸಂಭಾಷಣೆಗಳೆಲ್ಲ ಧಾರವಾಡ ಕನ್ನಡದಲ್ಲಿ ಇಟ್ಕೊಂಡು. ಸಮ್ಟೈಮ್ಸ್ ಇಟ್ ವರ್ಕ್ಸ್, ನಾವೇ ಬರೆದ್ರೆ ಟ್ರಾನ್ಸ್ಲೇಟ್ ಏನೇ ಮಾಡಿದ್ರು ಅದು ಇಲ್ಲ ಸರಿ ಅಂದರೆ ಎಕ್ಸಾಕ್ಟಾಗಿ ಆಗ್ಬೋದು, ಕೆಲವೊಂದು ಭಾವನೆಗಳು ಅದೇ ಭಾವದಲ್ಲಿ ಬರೋಲ್ಲ. ಹೌದು, ಆಮೇಲೆ ನಾವು ಅವ್ರಿಗೆ ಹೇಳೋ ಸ್ಥಿತಿಲೂ ಇರಲ್ಲ. ಕರೆಕ್ಟ್. ಸೊ ಅದು ಹಾಡುವ ಗಡಿಯಾರ ಅಂತ, ಪ್ರಹರ ಹಾಡುವ ಗಡಿಯಾರ ಅಂತದ್ದು ಬರುತ್ತೆ. ಅಂದರೆ ನಮ್ಮ ಹಿಂದೂಸ್ತಾನಿಯಲ್ಲಿರುವಂಥ ಈ ರಾಗ ಸಮಯ ಚಕ್ರದ ಬಗ್ಗೆ. ಸೊ ಇಂತಿಷ್ಟು ರಾಗಗಳು ಬೇರೆ ಬೇರೆ ಸಮಯಕ್ಕಿದೆ ಅಂತ ಜನಕ್ಕೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶ. ಜೊತೆಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಹೇಗಾದರೂ ಬೇರೆ ಬೇರೆ ಆಯಾಮಗಳಿಂದ ಅದರ ಪ್ರಚಾರ ಆಗಬೇಕು ಅನ್ನೋದು ನನ್ನ ಮೊದಲಿಂದನೂ ಪ್ರಯತ್ನ. ನಾನು ಫ್ಯೂಷನ್ ಮ್ಯೂಸಿಕ್ ಕೂಡ ನಾನು ರಾಗ ಆಧಾರಿತ ಫ್ಯೂಷನ್ ಕಂಪೋಸಿಷನ್ಸೇ ಮಾಡೋದು. ರಾಗರಂಜಿನಿ ಅಂತ ಏನು TV ಸೀರಿಯಲ್ ಮಾಡಿದೆ, ಅದರಲ್ಲೂ ಕೂಡ ರಾಗ ಆಧಾರಿತ ಗೀತೆಗಳು ಮತ್ತು ರಾಗ ಆಧಾರಿತ ಕಂಪೋಸಿಷನ್ಸ್ಗಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೀಗಾಗಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ನನಗೊಂದು ವಿಶೇಷವಾದ ಒಲವು ಇದೆ. ಅದನ್ನು ಹೊರಹಾಕೋದಕ್ಕೆ, ಜನ ಸಾಮಾನ್ಯರಲ್ಲಿ ಅದನ್ನು ತಲುಪಿಸೋದಕ್ಕೋಸ್ಕರ ಬೇರೆ ಬೇರೆ ಆಯಾಮಗಳನ್ನ ಹುಡುಕ್ತಾ ಇರ್ತೀನಿ. ಈ ಕಾದಂಬರಿ ಕೂಡ ಒಂದು. ಈ ನಾಟಕನೂ ಆಗಬೇಕಾಗಿತ್ತು, ಅಂದರೆ ಅದೆಲ್ಲ ಬೇರೆ ಯಾವುದೋ. ಹೌದು, ಸಬ್ಜೆಕ್ಟ್ ಕೊಳಲು .ಕಾಮಿಡಿ ಅಂತ ಒಂದು ಹಾಸ್ಯ ಪ್ರಹಸನ. ಅದು ನಾನು ಮತ್ತು ಯಶವಂತ್ ಸರ್ದೇಶ್ ಪಾಂಡೆ ಅವ್ರು ಮಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಬಟ್ ಅದನ್ನು ಮಾಡ್ತೀನಿ, ಖಂಡಿತವಾಗಿ ಮಾಡ್ತೀನಿ. ಈಗ ಬೇರೆ ಒಂದು ಆ್ಯಕ್ಟರ್ನ ನಾನು ಹುಡುಕ್ತಾ ಇದ್ದೀನಿ. ಅವ್ರ ಜಾಗಕ್ಕೆ ಬೇರೆಯವ್ರನ್ನ ಹುಡುಕೋದು ಒಂದು ಸ್ವಲ್ಪ ಕಷ್ಟ, ಯಾಕೆಂದರೆ ಅದು ಹೆಂಗಾಗ್ಬಿಟ್ಟಿತ್ತು ಅಂದರೆ ನಮ್ಮ ಒಂದು 15 ದಿವಸದ ಒಂದು ರಿಹರ್ಸಲಲ್ಲಿ ಅವ್ರು ಆ ಕ್ಯಾರೆಕ್ಟರ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು, ಆ್ಯಂಡ್ ಆ್ಯಸ್ ಎ ರೈಟರ್ ಆ್ಯಂಡ್ ಆ್ಯಸ್ ಎ ಡಿರೆಕ್ಟರ್ ನಾನು ಆ ಪಾತ್ರವನ್ನು ಅವ್ರಿಗೋಸ್ಕರನೇ ಬರೆದಿದ್ದು. ಆಮೇಲೆ ಇನ್ನೊಬ್ಬರನ್ನ ವಿಜುವಲೈಸ್ ಮಾಡೋದೇ ಕಷ್ಟ, ಇದನ್ನು ಹೊರಗೆ ಹಾಕಿ. ಹೌದು. ಆಮೇಲೆ ಅಂದರೆ ಅವರು ಯಾರೋ ಅಷ್ಟೇ ಚೆನ್ನಾಗಿ ಇರ್ಬೋದು, ಚೆನ್ನಾಗಿರ್ಬೋದು, ಬಟ್ ನಮ್ಮ ತಲೆಯಲ್ಲಿ ಅದು ಬಂದ್ಬಿಟ್ಟಿರುತ್ತೆ. ಅದೇ ಕಷ್ಟ ಆಗ್ತಿದೆ ಹಾಗೆ. ಆಮೇಲೆ ಕುಟುಂಬಕ್ಕೆ ಬರೋಣ. ಸ್ವರದ ಥರನೇ ಸಾರಿಕಾ ಬಂದರು. ಆನಂತರ ಮೊದಲನೇ ಸ್ವರ ಷಡಜ್ಜು, ಆಮೇಲೆ ಮೆಲೋಡಿಯಸ್ ಸುರೀಲಿ, ಲೈನೇಜು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಎಲ್ಲ ಗಾಡ್ಸ್ ಬ್ಲೆಸ್ಸಿಂಗ್ ಸರ್ ಅದು. ಅಂದರೆ ಷಡಜ್ ಸಾರಿಕಾ, ಅಫ್ಕೋರ್ಸ್ ಸಾರಿಕಾ ಬಗ್ಗೆ ಹೇಳಬೇಕು ಅಂದರೆ ಅವಳು ನಮ್ಮ ತಂದೆಯವ್ರ ಹತ್ರ ಮೊದಲು ಕೊಳಲು ಕಲಿಬೇಕು ಅಂತ ಮಂಗಳೂರಲ್ಲಿ, ಆವಾಗ ಅವರು ಮಂಗಳೂರಲ್ಲಿದ್ದರು, ಹಾಗಾಗಿ ಅಲ್ಲಿ ಅವಳು ನಮ್ಮ ತಂದೆಯವ್ರ ಹತ್ರ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ಲು. ನಾನು ನನ್ನ ಸೆಮಿಸ್ಟ್ರ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೆ. ಸೊ ಅಲ್ಲಿ ನಮ್ಮ ಮೊದಲ ಭೇಟಿ. ಜೊತೆಗೆ ಅವಳು ಸಾರಿಕಾ ಅಂದರೆ ನಮ್ಮ ಮಾವ, ಸಾರಿಕಾ ಅವ್ರ ತಂದೆ ಮತ್ತು ನಮ್ಮ ತಾಯಿ, ದೇ ಆರ್ ಕಸಿನ್ಸ್. ಆದರೆ ನಾವು ಬಾಲ್ಯದಲ್ಲಿ ಜಾಸ್ತಿ ಸಮಯ ಕಳೆದಿಲ್ಲ. ಸೊ ವಿ ಮೆಟ್ ಲೈಕ್ ಸ್ಟ್ರೇಂಜರ್ಸ್, ನಾಟ್ ಲೈಕ್ ರಿಲೇಟಿವ್ಸ್. ಅವಳು ಫ್ಲೂಟ್ ಕಲೀಲಿಕ್ಕೆ ಅಲ್ಲಿ ಬರ್ತಾಯಿದ್ಲು. ದೆನ್ ಅವಳು, ನಾನು ಇಂಜಿನಿಯರಿಂಗ್ ಧಾರವಾಡದಲ್ಲಿ ಮಾಡ್ತಿರ್ಬೇಕಾದ್ರೆ ಅವಳು ಡಿಗ್ರಿ ಮಾಡೋದಕ್ಕೆ ಧಾರವಾಡಕ್ಕೆ ಬಂದಳು. ಅವ್ರ ರಿಲೇಟಿವ್ ಮನೆಯಲ್ಲಿ ಇದ್ಕೊಂಡು ಅವಳು ಅಲ್ಲಿ ಮತ್ತೆ ಪುನಃ ಕ್ಲಾಸಸ್ ನನ್ನ ಹತ್ರ ಫ್ಲೂಟ್ ಕಲೀಲಿಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ಇವೆಂಚುಲಿ ವಿ ಗಾಟ್ ಮ್ಯಾರಿಡ್. ಅಲ್ಲಿ ಶ್ರುತಿ ಸೇರ್ತು. ಸೊ 96 ಎಂಗೇಜ್ಮೆಂಟ್ ಆಯಿತು, 98 ಮದುವೆ ಆಯಿತು. ಆಮೇಲೆ ಷಡಜ್ ಹುಟ್ಟಿದ ಮೇಲೆ ಅವನು ಮೊದಲು ಬಾಲ್ಯದಲ್ಲಿ ಅವನು ಯಾವಾಗ ನೋಡಿದ್ರು ಬರೀ ಆಟ ಮತ್ತು ಡ್ರಮ್ಸು, ತಾಳದ ಬಗ್ಗೆ ಸಿಕ್ಕಾಪಟ್ಟೆ ಅವನ ಒಲವಿತ್ತು. 2 ವರ್ಷದವನಿದ್ದಾಗ, 2.5 ವರ್ಷದವನಿದ್ದು ಇರುವವರೆಗೂ ಈ ತಬ್ಲಾ ಮಷಿನ್ ಆನ್ ಮಾಡಿಬಿಟ್ಟು ನದಿನ ದಾತುನ ಅಂತ ಅದನ್ನು ಹೇಳ್ಕೊಂಡು ಓಡಾಡೋನು. ಸೊ ಇವು ಮೋಸ್ಟ್ಲಿ ಪರ್ಕಷನಿಸ್ಟೇ ಆಗ್ತಾನೆ ಅಂತ ನಾವೆಲ್ಲ ಭಾವಿಸಿದ್ವಿ.
ಒಂದು ಫೈನ್ ಡೇ ಸಡನ್ಲಿ ಫ್ಲೂಟ್ ತೊಗೊಂಡು ಸ್ಟ್ರೈಟ್ ಫ್ಲೂಟು 3ನೇ ವಯಸ್ಸಿಗೆ ಅವನು ಹಂಸಧ್ವನಿ ನುಡಿಸೇ ಬಿಟ್ಟ. ಸೊ ನಮ್ಮ ತಂದೆ ಇದ್ದದ್ರಿಂದ ಅವನು ಆ್ಯಕ್ಚುಲಿ ಅವನ ಬಾಲ್ಯದಲ್ಲಿ ಹೇಗಿತ್ತು ಅಂದರೆ, ಅವನು 6 ತಿಂಗಳು ಮಗು ಇದ್ದಾಗ ನಮ್ಮ ತಂದೆ ಅವನ ತೊಡೆ ಮೇಲೆ ಹಾಕ್ಕೊಂಡು ಪಾಠ ಮಾಡೋರು. ಸೊ ಇವನು ಬಾಯಲ್ಲಿ ಬೆರಳಿಟ್ಕೊಂಡು ಗಂಟೆಗಟ್ಟಲೆ ಹಾಗೇ ಇರೋನು. ಊಟ ಇದು ಏನು ಅದ್ರ ಬಗ್ಗೆ ಚಿಂತೆನೇ ಇರ್ತಾಯಿಲ್ಲ. ಅಲ್ಲಿಂದ ಎತ್ಕೊಂಡ್ರೆ ಅಳೋನು. ಸೊ ಅಷ್ಟರ ಮಟ್ಟಿಗೆ ಸಂಗೀತದ ವಾತಾವರಣದಲ್ಲಿ ಅವನು ಬೆಳೆದ. ಹಾಗಾಗಿ 3ನೇ ವಯಸ್ಸಿನಲ್ಲೇ ಅವನು ಮೊಟ್ಟ ಮೊದಲನೇ ಕಚೇರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವನು ನುಡಿಸ್ದ. ಸೊ ಅಲ್ಲಿಂದ ಅವನು ಕೊಳಲು ವಾದಕ. ಅವನಿಗೆ ನಮ್ಮ ತಂದೆ ಆಶೀರ್ವಾದ ಇದೆ, ನನ್ನ ಮಾರ್ಗದರ್ಶನ ಇದೆ, ಮತ್ತು ನೀವು ಕೂಡ ಇದ್ದೀರಿ. ಹಾಗಾಗಿ ಅವನಿಗೂ ಒಂದು ಸುಭದ್ರವಾದ ಒಂದು ಬುನಾದಿ ಸಿಕ್ತು ಶಾಸ್ತ್ರೀಯ ಸಂಗೀತದ್ದು. ಇದು ದೇವರ ಒಂದು ಸಂಪೂರ್ಣವಾದ ಕೃಪಾ ಕಟಾಕ್ಷ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಎಲ್ಲರಲ್ಲೂ ಎಲ್ಲ ಸಂಗೀತಗಾರರ ಮಕ್ಕಳು ಅಷ್ಟರ ಮಟ್ಟಿಗೆ ಇನ್ವಾಲ್ವ್ಡ್ ಇರಲ್ಲ. ಹೌದು. ಇನ್ನೊಂದಾಗುತ್ತೆ, ತಂದೆಯವರೇ ಹೆದರ್ಸ್ಬಿಡ್ತಾರೆ, ಬೇಡ ಕಣೋ. ಹೌದು. ಸುರಿಲಿನೂ ಹಾಡ್ತಾಳಲ್ವಾ? ಸುರಿಲಿ ಹಾಡು ಕಲಿತಾ ಇದ್ದಾಳೆ, ಕಥಕ್ ಸ್ವಲ್ಪ ಮಟ್ಟಿಗೆ ಕಲಿತ್ಲು. ಇವಾಗ ಹೊಸ ಇಂಟ್ರೆಸ್ಟ್ ಅವಳದು ಅಂದರೆ ಡ್ರಮ್ಸ್ ನುಡಿಸ್ತಾ ಇದ್ದಾಳೆ. ಷಡಜು ಇನ್ಫ್ಯಾಕ್ಟ್ ನುಡಿಸ್ತಾ ಇದ್ದ ಡ್ರಮ್ಸ್ ಮೊದಲು, ನೋಡಿದ್ದೀರಿ. ಆಮೇಲೆ ವಿನೋದನ್, ನಿಮ್ಮ ಮಗ ವಿನೋದನ್ ಹತ್ರ ಅವನು ಕಂಜಿರಾನು ಸ್ವಲ್ಪ ಪಾಠ ಮಾಡ್ದ. ಈಗ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ, ಅದ್ಯಾವುದು ಮಾಡ್ತಾ ಇಲ್ಲ, ಬರೀ ಕೊಳಲು ಮಾತ್ರ ನುಡಿಸ್ತಾ ಇದ್ದಾನೆ. ಸೊ ಆ ಡ್ರಮ್ಸ್ ಹಾಗೇ ಇತ್ತು. ಅದು ಸುರಿಲಿಗೇನೋ ಇಂಟ್ರೆಸ್ಟ್ ಬಂದು ಅವಳು ಇವಾಗ ನುಡ್ಸೋಕೆ ಶುರು ಮಾಡಿದ್ದಾಳೆ. ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಂಗೀತದಲ್ಲೇ ಇದ್ದಾರೆ. ವೆರಿ ಗುಡ್. ಸಾರಿಕಾ ಅವಳು ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ಲು, ಆರ್ಟಿಸ್ಟ್. ಆಮೇಲೆ ಇವಾಗ ಪೇಂಟಿಂಗ್ ಇವನ್ನ ಮಾಡಿದ್ದಾಳೆ. ಸೊ ಎಲ್ಲ ರೀತಿ ಕೇಕ್ ಎಕ್ಸಿಬಿಷನ್ ಇರುತ್ತೆ ಅವಳದು. ಸೊ ತುಂಬ ಅಂದರೆ ನಿಮ್ಮ ಜೀವನದಲ್ಲಿ ನೀವು 50 ವರ್ಷ, 52 ಇವಾಗ 52, ಒಂದು 40 ವರ್ಷಕ್ಕೂ ಮೇಲೆ ಸಂಗೀತನೇ ಪ್ರಾಮುಖ್ಯವಾಗಿ ನಮಗೆ ಬಾಳಿನಲ್ಲಿ ಬಂದಿದೆ. ಖಂಡಿತ. ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೀರಿ ಈಗ. ಗುರುವಾಗಿ ಹೇಗೆ? ಈಗ ಯಾಕೆಂದರೆ ಕಲೆನ ಮುಂದುವರಿಸ್ಬೇಕು. ನಮ್ಮ ಮಕ್ಕಳಿಗೆ ಸ್ವಲ್ಪ ಆಟೋಮೆಟಿಕ್ಕಾಗಿ ಬರ್ಬೋದು, ಆದರೆ ಇರೋ ಕಲೆನ ನಾವು ಮುಂದುವರಿಸ್ಬೇಕು. ಸಂಜೋಗ್ ಶುರು ಮಾಡಿದ್ರಿ, ಅದು ನಿಮ್ಮ ತಂದೆ ಇದ್ದಾಗಲೇ ಪ್ರಾರಂಭ ಆಯಿತು. ಇವಾಗ ನಿಮ್ಮ ಶಾಲೆಯಲ್ಲಿ ನಾನು ಪ್ರತಿ ವರ್ಷ ನಾನು ಬಂದೇ ಬರ್ತೀನಲ್ಲ, ತುಂಬ ಚೆನ್ನಾಗಿ ಮಕ್ಕಳು ಕಲಿತಾ ಇದ್ದಾರೆ. ಆ ಬಗ್ಗೆ ಅದೇ ನಮ್ಮ ತಂದೆಯನ್ನು ಯಾವತ್ತೂ ನಾನು ಬಾಲ್ಯದಿಂದಲೂ ನೋಡಿದ್ದು, ಅವರು ಕೂಡ ಕಲೆಯನ್ನು ಯಾವತ್ತೂ ಹಂಚ್ಕೊಳ್ಳೋರು. ಎಲ್ಲರಿಗೂ ಎಷ್ಟು ಜನ ಮಕ್ಕಳು ಬಂದರೂ ಅವ್ರು ಕಲಿಸೋರು. ಸೊ ಸಂಜೋಗ್ ಪ್ರಾರಂಭ ಆದಮೇಲೆ ಬಾನ್ಸುರಿ, ಗಾಯನ ಮತ್ತು ತಬಲಾ ಕಿರಣ್ ಹೇಳ್ಕೊಡ್ತಾ ಇದ್ದಾನೆ. ಸೊ ಅದು ನಡೀತಾ ಇತ್ತು. ನಾನು ನನ್ನ ಈ ಮ್ಯೂಸಿಕ್ ಫೀಲ್ಡಲ್ಲಿ ಬ್ಯುಸಿ ಇದ್ದಾಗ ನಮ್ಮ ತಂದೆನೇ ಆ ಶಾಲೆಯನ್ನು ನಡೆಸ್ತಾಯಿದ್ರು. ಅವ್ರ ನಂತರ ಈಗ ಆ ಜವಾಬ್ದಾರಿ ನಾನು ಮತ್ತು ಕಿರಣ್ ಮತ್ತು ಸಾರಿಕಾ, ನಾವು 3 ಜನ ಟ್ರಸ್ಟೀಸು, ನಾವು ಅದನ್ನು ನಡೆಸ್ತಾ ಇದ್ದೀವಿ. ಸೊ ಸಾಕಷ್ಟು ಜನ ಸೀನಿಯರ್ ಸ್ಟೂಡೆಂಟ್ಸನ್ನು ಟ್ರೈನ್ ಮಾಡಿ ಅವರು ಕೆಲವರು ಇವಾಗ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲೂ ಇದ್ದಾರೆ, ಕೆಲವರು ರೆಕಾರ್ಡಿಂಗ್ಸಲ್ಲೂ ನುಡಿಸ್ತಾ ಇದ್ದಾರೆ. ಅದರಲ್ಲಿ ಒಂದು 3 ಜನ ಈಗ ನಮ್ಮ ಸ್ಕೂಲ್ನಲ್ಲಿ ಫ್ಲೂಟ್ ಹೇಳ್ಕೊಡೋದಕ್ಕೆ ಅಂತಲೇ ಇದ್ದಾರೆ. ಸೊ ನನ್ನ ಹತ್ರ ಸುಮಾರು 8-10 ವರ್ಷದಿಂದ ಕಲಿತಾ ಇರುವಂಥ ಸೀನಿಯರ್ ಸ್ಟೂಡೆಂಟ್ಸು, ಅವರು ಜೂನಿಯರ್ ಸ್ಟೂಡೆಂಟ್ಸು, ಮಕ್ಕಳಿಗೆಲ್ಲ ಅವರು ಪಾಠ ಮಾಡ್ತಾ ಇದ್ದಾರೆ. ನನಗೆ ಸಮಯ ಆದಾಗ ನಾನು ಮಾಸ್ಟರ್ ಕ್ಲಾಸ್ ಮಾಡ್ತೀನಿ, ಮತ್ತು ಈ ಎಲ್ಲ ಸೀನಿಯರ್ ಸ್ಟೂಡೆಂಟ್ಸಿಗೆ ಕ್ಲಾಸಸ್ ಮಾಡ್ತೀನಿ. ಆನ್ಲೈನ್ ಕ್ಲಾಸಸ್ ಕೂಡ ಕೆಲವು ಮಾಡ್ತೀನಿ. ವಿದೇಶದಲ್ಲಿ ಕೆಲವು ನನ್ನ ಸ್ಟೂಡೆಂಟ್ಸು ಇಲ್ಲಿ ಕಲಿತು ಅಲ್ಲಿ ಹೋಗಿರೋರು ಅವ್ರು ಮುಂದುವರಿಸ್ತಾ ಇದ್ದಾರೆ. ಸೊ ಈ ನಾನು ಆಗಲೇ ಹೇಳ್ದಂಗೆ ಈಗ ಕೊಳಲಿನ ಜಗತ್ತಿನಲ್ಲಿ ಗೋಡ್ಕಿಂಡಿ ಘರಾನ ಅನ್ನೋದು ಒಂದು ಹೆಸರು ಆಲ್ರೆಡಿ ಒಂದು ನಮ್ಮ ಸ್ಟೈಲ್ಗೋಸ್ಕರ ಅದಕ್ಕೊಂದು ವಿಶೇಷವಾದ ಒಂದು ಸ್ಥಾನ ಸಿಕ್ಕಿದೆ. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೋಸ್ಕರ ನಾನು ಈ ಶಿಷ್ಯವೃಂದವನ್ನು ತಯಾರು ಮಾಡ್ತಾಯಿದ್ದೀನಿ. ಸುಮಾರು 200 ಜನ ಮಕ್ಕಳು ನಮ್ಮ ಹತ್ರ ಈಗ ಆಲ್ರೆಡಿ ಕಲಿತಾ ಇದ್ದಾರೆ, ಬೇರೆ ಬೇರೆ ಏಜ್ ಗ್ರೂಪ್ಸ್ನವರು. ಆಮೇಲೆ ಗಾಯನ ಕೂಡ ನಮ್ಮ ತಂದೆ ಸ್ಟೂಡೆಂಟು ಇವಾಗ ನನ್ನ ಹತ್ರ ಕಲಿತಾಳೆ, ಸಂಜನಾ ಅಂತ.
ಅವಳು ಗಾಯನ ಹೇಳ್ಕೊಡ್ತಾಳೆ. ಸುನೀಲು, ಶ್ರೀನಿಧಿ ಕಟ್ಟಿ ಮತ್ತು ಶರತ್ ಅಂತ ಒಬ್ಬನು ಚಿಕ್ಕವನು, ಅವ್ರು 3 ಜನ ಕೊಳಲು ಹೇಳ್ಕೊಡ್ತಾರೆ. ಸೊ ಈ ರೀತಿ ಕಿರಣ್ ಕೂಡ ತಬಲಾ ಕ್ಲಾಸಸ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ. ಸೊ ಒಂದು ಆ ಸಂಗೀತದ ವಾತಾವರಣ ಅವ್ರಿಗೆಲ್ಲ ಮಕ್ಕಳಿಗೆ ಸಿಗಲಿ, ಶಾಸ್ತ್ರೀಯ ಸಂಗೀತದ್ದು. ಎಲ್ಲೋ ಒಂದು ಕಡೆ ನಮ್ಮ ತಂದೆ ಒಬ್ಬರೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದವರ ಅವರೇ ಅಂತ ಶುರು ಮಾಡಿದ್ದು ಒಂದು ದೊಡ್ಡ ಬಳಗ, ಸಂಜೋಗ್ ಬಳಗ ಆಗಿದೆ. ಅದನ್ನು ನಿರಂತರವಾಗಿ ಹಾಗೆ ನಡೀಲಿ, ಈ ಪರಂಪರೆ ಮುಂದುವರಿಬೇಕು ಅನ್ನೋ ಒಂದು ಆಸೆ. ಸೊ ಅದಕ್ಕೋಸ್ಕರ ನಾನು ಅನೇಕ ಕಾರ್ಯಕ್ರಮಗಳನ್ನೂ ಕೂಡ ಆಯೋಜಿಸ್ತೀನಿ. ಎಲ್ಲ ಮಕ್ಕಳಿಗೆ ದಿಗ್ಗಜ ಕಲಾವಿದರನ್ನ ಎದುರುಗಡೆ ಕೂತ್ಕೊಂಡು ಕೇಳೋ ಒಂದು ಸೌಭಾಗ್ಯ ಸಿಗಲಿ ಅಂತ. ಸೊ ಪ್ರಯತ್ನಗಳು, ಜುಗಲ್ಬಂದಿ ಮಾಡೋದು, ಆಮೇಲೆ ಟ್ರಯೋಸ್ ಮಾಡೋದು, ಜೊತೆಗೆ ನಾನು ಸಿಂಫನೀಸನ್ನು ಕಂಪೋಸ್ ಮಾಡೋದು. ಈ ಫ್ಲೂಟಿಸ್ಟು, ಸಿಂಗರ್ಸ್ನ ಎಲ್ಲರನ್ನೂ ಇಟ್ಕೊಂಡು ಒಂದೇ ವೇದಿಕೆಯಲ್ಲಿ ಒಂದು 70 ಜನ ಅದಕ್ಕೆಲ್ಲ ಮತ್ತೆ ನೀವೇ ಸ್ಫೂರ್ತಿ. ನಾನು ಬಂದಿದ್ದೀನಿ, ಎಷ್ಟು ನೋಡ್ತೀನಲ್ಲ, ಪ್ರತಿ ವರ್ಷ ಬರ್ತೀನಿ. ಸೊ ಎಲ್ಲ ಒಂದು ರೀತಿಯಿಂದ ನಮಗೇನು ರಕ್ತಗತವಾಗಿ ಬಂತು ಅಥವಾ ನಮ್ಮ ಒಂದು ಆ ವಾತಾವರಣದಿಂದ ನಮಗೇನು ಸಂಗೀತ ಬಂತು ಅದು ಜನಕ್ಕೆ ನಾವು ಈ ಮುಂದಿನ ಪೀಳಿಗೆಯವರಿಗೆ ತಲುಪಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ಅದು ಏನಾಗುತ್ತೆ, ರಕ್ತಗತವಾಗಿ ಬಂದಿರುತ್ತೆ. ಒಬ್ಬ ದೊಡ್ಡ ಇದ್ರ ಮಗ, ಅವನಿಗೇನಪ್ಪ ಅವನಪ್ಪನಿಂದ ಬಂದಿದೆ ಅಂತಾರೆ. ಆದರೆ ಅದು ಬಂದಿರೋದನ್ನು ಉಳಿಸ್ಕೊಳ್ಳೋಕ್ಕೆ ಸಾಧನೆ ಮಾಡಲೇಬೇಕು. ಆಮೇಲೆ ಅಪ್ಡೇಟ್ ಆಗ್ತಾನೆ ಇರಬೇಕು. ಕರೆಕ್ಟ್. ಹೇಗೆ ಮೊಬೈಲ್ ಚೇಂಜ್ ಮಾಡ್ತೀವೋ ನಾವು ಹಾಗೆ ಮಾಡದೇ ಇದ್ರಾಗಲ್ಲ. ಹೇಳೋದು ಸುಲಭ, ಸುಮಾರು ಜನ ಅವನು ಏನ್ರಿ ಅವಕಾಶಗಳು ಸಿಗುತ್ತೆ ಅಂಥವ್ರ ಮಗ ಅವ್ನು ನುಡಿಸ್ತಾನೆ, ಇವನು ಹಾಡ್ತಾನೆ, ಇದೆಲ್ಲ ಸುಲಭ. ಆದರೆ ಅದನ್ನು ಉಳಿಸಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕೊಡೋದು ದೊಡ್ಡ ಕೆಲಸ. ಯಾಕೆಂದರೆ ಶಾಸ್ತ್ರೀಯ ಸಂಗೀತ ಹೇಳ್ತಾರೆ ಅಳಿಸೋಗ್ತಾ ಇದೆ ಅಂತ, ಖಂಡಿತ ಇಲ್ಲ, ಇದೆ. ಅದನ್ನು ನಾವು ಸರ್ಕಾರ ಮಾಡುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರಿಗೆ ಪ್ರಿಯಾರಿಟೀಸ್ ಬೇರೆ ಇದೆ. ಕರೆಕ್ಟ್. ಅದು ಕೆಲಸ ನಮ್ಮದೇ ಅದು. ನಾವು ಜವಾಬ್ದಾರಿ ಹೊತ್ತು ಅಟ್ಲೀಸ್ಟ್ ಬರೋ 200 ಜನದಲ್ಲಿ 200 ಜನನೂ ದೊಡ್ಡ ಕಲಾವಿದರಲ್ಲ, ಅದರಲ್ಲಿ 150 ಜನ ಕೇಳೋರ ಸೃಷ್ಟಿ ಮಾಡ್ತೀವಲ್ಲ, ಎಕ್ಸಾಕ್ಟ್ಲಿ, ಅದು ದೊಡ್ಡದು. ಅದೇ ನನ್ನ ಪಾಯಿಂಟ್ ಇರೋದು. ಯಾಕೆಂದರೆ ನಾನು ಎಲ್ಲ ಇದರಲ್ಲೂ ಅದೇ ವೇದಿಕೆಗಳಲ್ಲೂ ಅದನ್ನೇ ಹೇಳೋದು. ಶಾಸ್ತ್ರೀಯ ಸಂಗೀತ ಒಬ್ಬ ದೊಡ್ಡ ಪರ್ಫಾರ್ಮರ್ ಆಗ್ತೇನೆ ಅಂತ ಕಲಿಬೇಡಿ. ನೀವು ಪರ್ಫಾರ್ಮರ್ ದೊಡ್ಡ ಆರ್ಟಿಸ್ಟ್ ಆಗದೇ ಇದ್ರೂ ಅಟ್ಲೀಸ್ಟ್ ಈ ಪಾಠ ಏನಿರುತ್ತೆ ಅದು ಇಟ್ ವಿಲ್ ಮೇಕ್ ಯು ಅ ವೆರಿ ಗುಡ್ ಲಿಸ್ನರ್ಸ್. ಅದು ಬೇಕಲ್ಲ. ಹೌದು. ಯಾಕೆಂದರೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ಕೇಳೋನು ಇರಬೇಕು. ಅಂದರೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತಿದೆ, ಆದರೂ ಮನಸ್ಸಿನಲ್ಲಿ ಇರುತ್ತೆ, ಏನಪ್ಪ ನುಡಿಸ್ತಾ ಇದ್ದೀನಿ, ಯಾರು ಇಲ್ವಲ್ಲ. ಆರ್ಗನೈಸರ್ಸು ಹೇಳ್ತಾರೆ ಸಾಕು ಅಂತ. ಆ ಸ್ಥಿತಿ ಬರಬಾರ್ದು ಅಂದರೆ ನಾವು ಏನಾದರೂ ಒಂದು ಪರ್ಮನೆಂಟಾಗಿ ಒಂದು ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡೋದು, ಅವರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರೋವಂಥದ್ದು ಕೆಲಸಗಳನ್ನು ಮಾಡ್ತಾಯಿದ್ದೀರಿ. ತುಂಬ ಸಂತೋಷ. ಲೈನೇಜ್ ಕಂಟಿನ್ಯೂ ಆಗ್ತಾಯಿದೆ. ನನಗೆ ಇನ್ನೊಂದು ಸಂತೋಷ, ಇವತ್ತು ನಮ್ಮ ಸ್ಟುಡಿಯೋಲ್ಲಿ ಪಂಡಿತ್ ಕಿರಣ್ ಗೋಡ್ಖಿಂಡಿ ಇದ್ದಾರೆ ಮತ್ತು ಮಾಸ್ಟರ್ ಷಡಜ್ಜಿ ಇದ್ದಾರೆ. ಅವ್ರನ್ನ ಕರೆಸೋಣ. ಓಯ್ ಸರ್, ಆಗಲಿ ಸರ್. ಅದಕ್ಕೆ ಮುಂಚೆ ನಿಮಗೇನಾದರೂ ಹೇಳಬೇಕು ಅಂತಿದೆ. ಯಾಕೆಂದ್ರೆ ನಾನು ಪ್ರಶ್ನೆಗಳೇನೋ ಹಾಕ್ಕೊಂಡು ಬಂದಿರ್ತೀನಿ, ಎಲ್ಲ ಪ್ರಶ್ನೆಗಳು ಕೇಳಿರ್ತೀನೋ ಇಲ್ವೋ ಅಂತ. ಯಾಕೆಂದರೆ ಏನೋ ಅಲ್ಲಲ್ಲಿ ಮಿಸ್ ಆಗ್ತಾ ಇರುತ್ತೆ. ಇಲ್ಲ ಸರ್, ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀವಿ. ನೀವು ಇನ್ನೊಂದು ಅವಾಗಲೇ ಹೇಳಬೇಕು ಅಂತಿದ್ದೆ, ಯುವವಾಣಿ ಬಗ್ಗೆ ಹೇಳಿದ್ರಿ, ರಘುನಾಥ್ ನಾಕೋಡ್. ನೋಡಿ, ಆಕಾಶವಾಣಿ ಇದ್ದಿದ್ದರಿಂದ ನಾವು ಯುವವಾಣಿಗೆ ಹೋದರೂ ದೊಡ್ಡ ಕಲಾವಿದರು ನಮ್ಮ ಜೊತೆ ನುಡಿಸೋರು. ಹೌದು. ಎಲ್ಲಿ ಸಿಗುತ್ತೆ ಅವಕಾಶ? ಖಂಡಿತ ಹೌದು ಸರ್. ನಾವು ಸಾಧನೆ ಮಾಡಿ ಎಷ್ಟೋ ದಿನ ಆದಮೇಲೆ ಅವ್ರು ನಮ್ಗೆ ಸಿಗ್ಬೋದೋ ಗೊತ್ತಿಲ್ಲ ಜೊತೆಗೆ. ಹೌದು. ಆದರೆ ಅವಾಗ ಎಲ್ಲರೂ ನುಡಿಸೋರು. ಹೌದು. ಏನು ಆಡ್ತೀರಪ್ಪ, ಏನು ಮಾಡ್ತೀರಪ್ಪ ಅನ್ನೋರು ಬಂದು ನುಡಿಸೋರು, ಸಿತಾರ್ ನುಡಿಸೋರು, ಫ್ಲೂಟ್ ನುಡಿಸೋರು, ಹಾಡೋರಿಗೆ. ಹೌದು. ಅದೆಲ್ಲ ಇಲ್ಲ ಇವಾಗ ಆ ಅವಕಾಶಗಳಿಲ್ಲ ಇವರಿಗೆ. ಯುವವಾಣಿಗೂ ನುಡಿಸ್ಬೇಕು ಪಾಪ. ಅವರು ಭಾವಗೀತೆಗಳು, ದೇವ್ರ ನಾಮ ಎಲ್ಲದಕ್ಕೂ ನುಡಿಸೋರು. ಹೌದು. ದೊಡ್ಡ ಪುಣ್ಯ. ಎಷ್ಟೋ ಖಂಡಿತ. ಅಲ್ಲ, ಆಕಾಶವಾಣಿ ನನಗೊಂಥರ ಅದು ನನ್ನ ತವರು ಮನೆ ಇದ್ದ ಹಾಗೆ ಇತ್ತು. ಎಲ್ಲ ಕೇಂದ್ರಗಳಲ್ಲೂ ಎಲ್ಲ ಆರ್ಟಿಸ್ಟ್ಗಳು ಸಿಗೋರು, ಜೊತೆಗೆ ನಂಗೆ LP ರೆಕಾರ್ಡಿಂಗ್ಸ್ ಕೇಳೋ ಒಂದು ಅವಕಾಶ ಸಿಗೋದು. ಎಷ್ಟೊಂದು ಹಾಕೋರು ಹಳೆಯ ಸಂಗೀತ ಎಲ್ಲ.
ಆಮೇಲೆ ಫಿಲ್ಲರ್ಸ್ಗಳು ಕೂಡ ಇನ್ಸ್ಟ್ರೂಮೆಂಟ್ಸ್ ಬರೋದು, ಇನ್ಸ್ಟ್ರೂಮೆಂಟಲ್ ಬರೋದು. ಶನಾಯಿ ಬರೋದು, ಪಿಯಾನೋ ಬರೋದು, ವೈಲಿನ್ ಬರೋದು. ಹೌದು ಹೌದು. ಬಹುಶಃ ಇವಾಗ ನಾವೇ ರೇಡಿಯೋ ಕೇಳದೇ ಇರೋದ್ರಿಂದ ಅದೆಲ್ಲ ಮಿಸ್ ಮಾಡ್ತಿದ್ದೀವಿ ಅಥವಾ ಅದೆಲ್ಲ ಬರ್ತಿದೆಯೋ ಇಲ್ಲ, ಅದು ಸುಮಾರು ಮೊದಲಿನ ಥರ ಇವಾಗ ಇದು ಇಲ್ಲ. ಈಗ ಅದು ಪ್ರೋಗ್ರಾಮಿಂಗು ಕೂಡ ಹೌದೌದು ಮೊದಲಿನ ಥರ ಇಲ್ಲ ಇವಾಗ. ಅದೇನೋ ಒಂದು ಪ್ರೋಗ್ರಾಮ್ ಮುಗಿದು ನ್ಯೂಸ್ಗೆ ಒಂದು ನಿಮಿಷ 2 ನಿಮಿಷ ಇದ್ರೆ ಒಳ್ಳೆ ಸಂಗೀತ ಬಂದಿರೋದು. ಅಯ್ಯೋ ಮುಗ್ದೋಯ್ತಲ್ಲ, ಬೇಜಾರಾಗೋದು, ಕಿಲ್ಲರ್ ಮುಗ್ದೋಯ್ತಲ್ಲ ಅಷ್ಟೊಂದಿರುತ್ತೆ. ಏನೋ. ಸೊ ತುಂಬ ಸಂತೋಷ ಆಯಿತು. ಈಗ ಅವರಿಬ್ಬರನ್ನು ಕರೆಯೋ ಸಮಯ ನಮಗೆ. ಕರೆಯೋಣ.